ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಜಿ ಅವರ ಪದಗ್ರಹಣ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏರ್ಪಡಿಸಲ್ಪಟ್ಟಂತಹ ಸಂಕಲ್ಪ ಸಮಾವೇಶದ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆಲ್ಲ ಹಿರಿಯರಾಗಿರುವಂತಹ ಬಹುಶಃ ಕರ್ನಾಟಕ ರಾಜ್ಯದ ಇವತ್ತು ಶಾಶ್ವತ ಜನ ನೆನಪಿಡುವಂತಹ ಇವತ್ತು ಜನಸಾಮಾನ್ಯ ಪರವಾಗಿ ಹಲವಾರು ಕಾರ್ಯಕ್ರಮವನ್ನು ಇವತ್ತು ತಂದು ಜನರಿಗೆ ಒಂದು ಅತ್ಯುತ್ತಮವಾದ ಆಡಳಿತ ನೀಡಿದಂತಹ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಪ್ರಥಮವಾಗಿ ಇವತ್ತು CET ಅನ್ನು ತಂದು ಬಹುಶಃ ರಿಕ್ಷಾ ಚಾಲಕರು ಕೂಡ ರಿಕ್ಷಾ ಚಾಲಕರ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಬಸ್ ಚಾಲಕರ ಮಕ್ಕಳು ಕೂಡ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದ ಐತಿಹಾಸಿಕ ಕಾನೂನನ್ನು ಕರ್ನಾಟಕ ಮುಖಾಂತರ ದೇಶಕ್ಕೆ ಕೊಟ್ಟಂತಹ ಮಾಜಿ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತರು, ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಎಲ್ಲ ಹಿರಿಯ ಸಚಿವರೇ, ಮಾಜಿ ಸಚಿವರೇ, ಈ ಕಾರ್ಯಕ್ರಮಕ್ಕೆ ಈ ದೇಶದ ವಿವಿಧ ಭಾಗದಿಂದ ಬಂದಂತಹ ಇನ್ನಿತರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಗ್ರಾಮ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ಮತ್ತು AICC ಮಟ್ಟದೆಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ನನ್ನ ಮುಂದೆ ಹಿರಿಯರೇ, ಸೋದರರೇ, ಪಕ್ಷದ ಅನಿಷ್ಠಾವಂತ ನಮ್ಮ ತಳಮಟ್ಟದ ಕಾರ್ಯಕರ್ತ ಮಿತ್ರರೇ, ಯುವ ಕಾಂಗ್ರೆಸ್, ಸೇವಾದಳ, NSY, ಮಹಿಳಾ ಕಾಂಗ್ರೆಸ್, ಕಾರ್ಮಿಕ ಘಟಕ, ಇನ್ನಿತೆಲ್ಲ ನಮ್ಮ ಅಂಗಪಕ್ಷಗಳ ವಿಶೇಷವಾದ ನಮ್ಮ ಆ ಕಾರ್ಯಕರ್ತ ಸನ್ಮಿತ್ರರೇ, ಇವತ್ತಿನ ಕಾರ್ಯಕ್ರಮ ಅದು ಬಹುಶಃ B.K. ಹರಿಪ್ರಸಾದ್ ರವರ ಪದಗ್ರಹಣಕ್ಕೆ ಬಹುಶಃ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಯಾದ D.K. ಶಿವಕುಮಾರ್ ಅವರ ವಿಶೇಷವಾದ ಪ್ರೋತ್ಸಾಹ ಆಗಬಹುದು, ಸಿದ್ದರಾಮಯ್ಯರವರ ಒಂದು ಮಾರ್ಗದರ್ಶನ ಮುಖಾಂತರ ಇದೊಂದು ಸಂಪರ್ಕ ಯಾತ್ರೆ ಜೊತೆಯಲ್ಲಿ ಇದು ಕೇಂದ್ರದ BJPಗೆ ಕೊಡುವಂತ ಎಚ್ಚರಿಕೆ ಗಂಟೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ದೇಶಕ್ಕೆ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕದ ಪ್ರತಿಯೊಂದು ಬೂತಿನ ಕಾರ್ಯಕರ್ತರು ಎದ್ದು ನಿಂತು ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆದು ನಿಂತಿದೆ ಮತ್ತು ಉತ್ತಮವಾದ ಆಡಳಿತ ಕೊಡ್ತದೆ, ಅಂತೆ ಆಡಳಿತವನ್ನು 2029ರಲ್ಲಿ ಕೇಂದ್ರದಲ್ಲಿ ಬಹುಶಃ ಇವತ್ತು BJPಯನ್ನು ಸೋಲಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷ ನೇತೃತ್ವ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧೀಜಿ ಅವರು ದೇಶ ನಡೆಸ್ತಾರೆ ಎಂಬ ದೊಡ್ಡ ಮಟ್ಟ ಸಂದೇಶವನ್ನು ಕೊಟ್ಟಿದೆ ತಾವು ಇವತ್ತು ಕಾರ್ಯಕರ್ತರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಕೇಂದ್ರದ BJP ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ. NDA ಸರ್ಕಾರ, ಕಾಂಗ್ರೆಸ್ನ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಕ್ಕೆ ಬರುವಂಥ ವಿಚಾರ ಇವತ್ತು ಉದ್ಯೋಗದ ಸೃಷ್ಟಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅದು NREG ಕಾರ್ಯಕ್ರಮ ಈ ದೇಶಕ್ಕೆ ಕಾನೂನು ಮುಖಾಂತರ ಕೊಡುವಂಥ ಕೆಲಸ ಆಯಿತು. ಈ ದೇಶದಲ್ಲಿ ಯಾರು ಕೂಡ ಹಸಿವಿನಿಂದ ಸಾಯಬಾರ್ದಂತ ಒಂದು ತೀರ್ಮಾನ ಬಂದಾಗ ಈ ದೇಶಕ್ಕೆ ಫುಡ್ ಆಕ್ಟ್ ಅನ್ನು ಇವತ್ತು ಕಾನೂನು ಮುಖಾಂತರ ತರುವಂಥ ಕೆಲಸ ಆಯಿತು. ಈ ದೇಶದಲ್ಲಿ ಇವತ್ತು ಅಗ್ರಿಕಲ್ಚರ್ ಮಿಷನ್, ಹಾರ್ಟಿಕಲ್ಚರ್ ಮಿಷನ್, ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಈ ತಳಮಟ್ಟದಲ್ಲಿ ಕೂಡ ಜನರ ಮಧ್ಯೆ ಇವತ್ತು ಸಂಪರ್ಕ ಸೇತುವೆಯಾಗಿ ಇವತ್ತು NHM ಮತ್ತು ಆಶಾ ಕಾರ್ಯಕರ್ತ ಮುಖಾಂತರ ಕೊಡುವ ಮುಖಾಂತರ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೊಡುಗೆ ಕೊಡುವಂಥ ವಿಚಾರ ಇವತ್ತಾಯಿತು. ಬಹುಶಃ ನೀವು BJP ಅಧಿಕಾರಕ್ಕೆ ಬಂದು ತಮ್ಮ 3ನೇ ವರ್ಷ ಆಡಳಿತ ಅವಧಿಯಲ್ಲಿ ಯಾವುದಾದ್ರು ಒಂದೇ ಒಂದು ಕಾರ್ಯಕ್ರಮವನ್ನು ಈ ದೇಶದ ಜನಸಾಮಾನ್ಯ ತಾವು ಇವತ್ತು ಕೊಟ್ಟಿದ್ದಾರೆ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದೇ ಒಂದು ಕಾರ್ಯಕ್ರಮ ನಿಮ್ಮ ಜನರಿಗೆ ಯಾವುದೊಂದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಕಾಂಗ್ರೆಸ್ ಪಕ್ಷ ಕೊಟ್ಟಂತ CET ಮತ್ತು NET ಕಾರ್ಯ ಬಹುಶಃ NEET ಯೋಜನೆ ಏನಿದೆ, ಬಹುಶಃ ಇವತ್ತು ಆ ಒಂದು ನೀಟ್ ಎಕ್ಸಾಮ್ ಅನ್ನು ನಡೆಸುವಂತ ಯೋಗ್ಯತೆ ಇಲ್ಲದಂತ ಸರ್ಕಾರಕ್ಕೆ ಬಹುಶಃ ಈ ದೇಶದ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಮುಂದೆ ಎಂದಿಗೂ ಕೂಡ ಅಧಿಕಾರ ಕೊಡುವುದಿಲ್ಲ ಅಂತ ಸ್ಪಷ್ಟವಾದ ತೀರ್ಮಾನಕ್ಕೆ ನಾವು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಪಕ್ಷ ರಾಜ್ಯ ಅಧ್ಯಕ್ಷರು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳ ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಯೊಂದು ಬೂತ್ನಲ್ಲಿ ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶದ ಅನುಗುಣವಾಗಿ ಒಂದು ರಾಯಭಾರಿಗಾಗಿ ನಮ್ಮ ಕೆಲಸ ನಿರ್ವಹಿಸುವಂಥ ಅವಕಾಶ ಆಗಬೇಕಾಗ್ತದೆ. ಕಾಂಗ್ರೆಸ್ ಕೊಟ್ಟಂತ ಹಲವಾರು ಕೊಡುಗೆ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹುಶಃ ಇವತ್ತು ಆ ಒಂದು ಯೋಜನೆ ಬಹುಶಃ ಇವತ್ತು ಹಲವಾರು ಗ್ಯಾರಂಟಿಗಳು ತರುವ ಮುಖಾಂತರ
ಇವತ್ತೊಂದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಬದುಕನ್ನು ಜನಸಾಮಾನ್ಯ ತೋರಿಸುವಂಥ ಕೆಲಸ ಇವತ್ತಾಗಿದೆ. ಏನೆಲ್ಲ ಯೋಜನೆಯನ್ನು ಹಿಂದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಮ್ಮಿಕೊಂಡು ಬಂದಿದೆಯಾ ಅದನ್ನು ಬಹುಶಃ ಈಗಿನ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆ ಮುಖ್ಯಮಂತ್ರಿಯಾಗಿ ಮಂತ್ರಿಗಳ ಶಾಸಕರಾಗಿ ಅದು ಇನ್ನಷ್ಟು ಅತ್ಯುತ್ತಮವಾಗಿ ಜನಕ್ಕೆ ಮುಟ್ಟಿದ ಜೊತೆಯಲ್ಲಿ ಹಲವಾರು ಇವತ್ತು ಯೋಜನೆ ತರುವಂಥ ಅವಕಾಶ ಹೊತ್ತಾಗಿದೆ. ಜೋಡೋ ಭಾರತ್ ಯುವ ಸಂಘಟನೆ ಅದು ಈ ರಾಜ್ಯವನ್ನು ಇವತ್ತು ಒಕ್ಕೂಟುಗೂಡಿದ ಅವಕಾಶ ಆಗಿದೆ ಅಂತ ನಾನು ಹೇಳಿಕೊಳ್ತಾ, ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಭೂತಮ ಕಾರ್ಯಕರ್ತರು ಹೇಳಿದಿಷ್ಟೇ, ಬಹುಶಃ BJP ಪಕ್ಷ ಬೇರೆಯವರು ಸಮಾಜವನ್ನು ಬಿಕ್ಕಟ್ಟು ಮಾಡಿ ಅವರನ್ನು ಒಡೆದಾಳುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮಾಜವನ್ನು ಒಗ್ಗಟ್ಟು ಮಾಡೋದ ಕೆಲಸ ಆಗಬೇಕು. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವನ್ನು ಒಂದೇ ತಾಯಿ ಮಕ್ಕಳಿದ್ದು ನೋಡಿಕೊಂಡು ಆ ಒಗ್ಗಟ್ಟನ್ನು ಸಂಘಟಿಸಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡುವಂಥ ದೊಡ್ಡ ಮಟ್ಟದ ಚೌಕಟ್ಟು ಅಧಿಕಾರವನ್ನು ನಾವೆಲ್ಲ ಕೂಡ ವಹಿಸ್ಕೊಳ್ಬೇಕಂತ ಹೇಳಿಕೊಳ್ಳುತ್ತಾ, ನಾನು ಮತ್ತೊಮ್ಮೆ ಇಡೀ ನಮ್ಮ ಜನತೆ ಪರವಾಗಿ ಕ್ಷೇತ್ರ ಜನತೆ ಪರವಾಗಿ ನೂತನವಾಗಿ ಆಯ್ಕೆಯಾಗಿದ್ದಂಥ ಅಧ್ಯಕ್ಷರಾಗಿ ಸನ್ಮಾನ್ಯ BK ಹರಿಪ್ರಸಾದ್ ರವರು, ಬಹುಶಃ ನಾನು ಸೇವಾದಳದಿದ್ದಾಗ ನಮಗೆ ಆಲ್ ಇಂಡಿಯಾ ಸೇವಾದ ಅಧ್ಯಕ್ಷರಾಗಿ ಆ ಸೇವೆ ಕೊಟ್ಟಂಥ ಸಂದರ್ಭ ಹಲವಾರು ಸಂದರ್ಭ ದೀರ್ಘ ಹೇಳಿಕೆ ನಾನು ಹೋಗುವುದಿಲ್ಲ. NSU ಇರಲಿ, ಯೂತ್ ಕಾಂಗ್ರೆಸ್ ಸೇವಾದಳಿಲ್ಲ, ಹಂತವಾಗಿ ಇವತ್ತು ಎಲ್ಲ ರೀತಿಯ ನಾಯಕದ ಗುಣ ಬೆಳೆಸಿಕೊಂಡು ಪಕ್ಷ ಸಂಘಟನೆ ತನ್ನದ ವಿಶೇಷ ಶಕ್ತಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾದ ಪ್ರೋತ್ಸಾಹ ಕೊಟ್ಟು ಬಹುಶಃ ಇವತ್ತು ಪಕ್ಷ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು, ಮುಖ್ಯಮಂತ್ರಿಯಾಗಿ ಇವತ್ತು DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೀರಪ್ಪ ಮೊಯ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಕ್ಕೂ ನಾವು ಮುಂದೆ ಹೋಗುವಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.